ಹಾಕಿನಾ? ಹಾಕಿ ಆಟ ನಾವೇಗ ಆಡ್ತೀವಿ? ನಾವಂದ್ರೆ ನಾವಲ್ಲ, ರಾಜಲಕ್ಷ್ಮಿ ವಯಸ್ಸಿರೋ ಹುಡುಗಿರೇ ಆಡ್ಬೇಕು. ಏನೋ ಅಪ್ಪ, ಆಡೋದವ್ರು ನೋಡೋದ್ ನಾವು. ನಮ್ಗೆ ಹೊಲ ಉಳ್ಕೊಂಡ್ರೆ ಸಾಕು. ಶೌರ್ಯ ಸರ್, ಅಶ್ಮಿತಾ ನಮ್ನ ಪ್ರವೋಕ್ ಮಾಡಕ್ ನೋಡ್ತಾ ಇದ್ದಾಳೆ ಸರ್. ನನಗೂ ಅರ್ಥ ಆಯ್ತು ರಾಜಿ. ಒಂದ್ ವೇಳೆ ಆಟ ಆಡ್ಬೇಕು ಅಂತಂದ್ರೆ ನೀನ್ ಅದಕ್ಕೆ ರೆಡಿಯಾಗಿದ್ಯಾ? ಇಂಥವ್ರನ್ನ ಸಂಭಾಳಿಸೋದಕ್ಕೆ, ಯಾವತ್ತಾದ್ರೂ ಎಲ್ಲೇ ಆದ್ರೂ ಆಡೋದಕ್ಕೆ ನಾನು ನಮ್ ಟೀಮ್ ಸಿದ್ಧವಾಗಿರ್ತೀವಿ ಸರ್. ಅಲ್ಲ, ಆಟಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ತಪ್ಪೇನಿದೆ ಮಾ, ಸ್ಪರ್ಧೆ ಅಂದ್ರೆ ಸ್ಪರ್ಧೆನೆ. ಆಡ್ಬೇಕು, ಗೆಲ್ಬೇಕು, ಗೌರವನ ಉಳಿಸ್ಕೋಬೇಕು. ನಾನು ಆಡ್ತೀನಿ. ರಾಜಿ, ಸರಿ ಇರ್ಬೋದು, ಆದ್ರೆ ನಮ್ ಊರ್ ಹೆಣ್ಮಕ್ಳಿಗೆ ಆಡಕ್ ಬರಲ್ಲ. ಹುಡುಗರಿದ್ದಾರೆ. ಅವ್ರ ಜೊತೆ ಸ್ಪರ್ಧೆ ಮಾಡಿ ಅದ್ರಲ್ಲಿ ಗೆದ್ದು ಆ ಕೆರೆನ ನಿಮ್ದಾಗಿಸ್ಕೊಳ್ಳಿ. ಇಲ್ಲ ಅಂದ್ರೆ ಅದನ್ನ ನಮಗ್ ಬಿಟ್ಕೊಡಿ. ಅಲ್ಲ, ಹುಡುಗರ ಜೊತೆ ಪೈಪೋಟಿ ಅಂದ್ರೆ ಅದ್ ಹೇಗ್ ಸಾಧ್ಯ ಆಗುತ್ತೆ? ಯಾಕೆ ಓಡೋಗ್ತಾಳೆ ಅಂತ ಭಯನಾ? ಗಂಡ್ಮಕ್ಳ ವಿರುದ್ಧ ಪೈಪೋಟಿಯಾಗಿ ಹೆಣ್ಮಕ್ಳು ಹೇಗಾಡ್ತಾರೆ? ನಮ್ ಊರ್ ತಂಟೆಗೆ ಯಾರೇ ಬಂದ್ರು ನಾನು ಆಡ್ತೀನಿ. ಅಮ್ಮ ರಾಜಿ, ಏನ್ ಮಾತಾಡ್ತಿದ್ಯೆ? ಹೌದಮ್ಮ, ಆಟದಲ್ಲಿ ಹೋರಾಡಿ ಗೆಲ್ತೀವಿ. ಆಲೋಚನೆ ಮಾಡಿನೇ ಮಾತಾಡ್ತಿದ್ಯಾ ರಾಜಿ? ಹೌದು ಚಿಕ್ಕಪ್ಪ, ನಾನ್ ರಾಜಲಕ್ಷ್ಮಿಯಾಗಿ ಮಾತಾಡ್ತಾ ಇಲ್ಲ, ಹಾಕಿ ಪ್ಲೇಯರ್ ಆಗಿ ಮಾತಾಡ್ತಾ ಇದ್ದೀನಿ. ನೀನ್ ಆಡ್ತೀಯ ಅಂತ ನನಗ್ ಗೊತ್ತೇ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯಮ್ಮ. ಈ ಊರಲ್ಲಿ ಹುಟ್ಟಿರೋದಕ್ಕೆ ಊರಿನ ಋಣ ತೀರಿಸ್ತಾ ಇದೀಯಾ. ಅದು ಹಾಗಲ್ಲ ಇವ್ರೆ. ಗಂಡ್ಮಕ್ಳ ಜೊತೆ ಹೆಣ್ಮಕ್ಳು ಪೈಪೋಟಿ ಹೇಗೆ? ಆಟಕ್ಕೆ ಅಂತ ಇಳಿದ್ಮೇಲೆ ಅದು ಹುಡುಗ ಆದ್ರೇನು ಹುಡುಗಿ ಆದ್ರೇನು ಪ್ರಾಬ್ಲಮ್ ಇಲ್ಲ. ರಾಜಿನ ಆಡಕ್ ಬಿಡಿ.